ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 13ನೆಯ ವಾರ, ಜುಲೈ 1, 2024 ಸೋಮವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 8ನೇ ಅಧ್ಯಾಯ 18ರಿಂದ 22ರವರೆಗಿನ ವಚನಗಳು. ಆ ಕಾಲದಲ್ಲಿ ದೊಡ್ಡ ಜನಸಮೂಹ ತಮ್ಮ ಸುತ್ತಲೂ ನಿಂತಿರುವುದನ್ನು ಯೇಸು ನೋಡಿದರು. ಸರೋವರದ ಆಚೆಯ ದಡಕ್ಕೆ ಹೋಗಲು ತಮ್ಮ ಶಿಷ್ಯರಿಗೆ ಅಪ್ಪಣೆ ಮಾಡಿದರು. ಆಗ ಒಬ್ಬ ಧರ್ಮಶಾಸ್ತ್ರಿ ಬಂದು, ಗುರುವೇ, ನೀವು ಎಲ್ಲಿಗೆ ಹೋದರೂ ನಿಮ್ಮನ್ನು ಹಿಂಬಾಲಿಸಿ ಬರುತ್ತೇನೆ ಎಂದನು. ಅದಕ್ಕೆ ಯೇಸು, ನರಿಗಳಿಗೆ ಗುಹೆಗಳುಂಟು, ಆಕಾಶದ ಪಕ್ಷಿಗಳಿಗೆ ಗೂಡುಗಳುಂಟು, ಆದರೆ ನರಪುತ್ರನಿಗೆ ತಲೆಯಿಟ್ಟು ಮಲಗಲು ಸ್ಥಳ ಇಲ್ಲ ಎಂದರು. ಶಿಷ್ಯರಲ್ಲಿ ಮತ್ತೊಬ್ಬನು ಮುಂದೆ ಬಂದು, ಸ್ವಾಮಿ, ಮೊದಲು ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮುಗಿಸಲು ಸಮಯ ಕೊಡಿ ಎಂದು ಕೇಳಿದನು. ಅವನಿಗೆ ಯೇಸು, ಸತ್ತವರೇ ತಮ್ಮ ಸತ್ತವರನ್ನು ಸಮಾಧಿ ಮಾಡಿಕೊಳ್ಳಲಿ, ನೀನು ನನ್ನನ್ನು ಹಿಂಬಾಲಿಸು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಶುಭ ಸಂದೇಶದ ಕಾರ್ಯಗಳಿಗೆ ಸಾಕ್ಷಿಗಳಾಗಿ ದೇವರ ಸಾಮ್ರಾಜ್ಯವನ್ನು ಎಲ್ಲೆಲ್ಲೂ ಸ್ಥಾಪಿಸಬೇಕಾಗಿದೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಇಂದಿನ ಮೊದಲನೆಯ ವಾಚನದಲ್ಲಿ ಸರ್ವೇಶ್ವರ ಸ್ವಾಮಿ ಇಸ್ರಾಯೇಲ್ರ ದುಷ್ಕೃತ್ಯ ಖಂಡಿಸಿ ಅವರನ್ನೆಲ್ಲ ನಾಶ ಮಾಡುವುದಾಗಿ ತಿಳಿಸುತ್ತಾರೆ. ಹೀಗೆ ಸರ್ವೇಶ್ವರನು ತಾನು ಪ್ರೀತಿಸಿ ಬೆಳೆಸಿದ ಇಸ್ರಾಯೇಲರನ್ನು ಬೇರು ಸಮೇತ ಕಿತ್ತು ಹಾಕುವ ಮನಸ್ಸು ಮಾಡುತ್ತಾರೆ. ಇದರಿಂದ ಕೆಟ್ಟವರಿಗೆ ಅಥವಾ ಕೆಡುಕರಿಗೆ ಬೇಗ ಕೊನೆಗಾಲ ಸಮೀಪಿಸುವುದೆಂದು ತಿಳಿಸುತ್ತಿದ್ದಾರೆ. ಆತ್ಮೀಯರೇ, ಶುಭ ಸಂದೇಶದಲ್ಲಿ ಯೇಸುವಿನ ಶಿಷ್ಯರಾಗಲು ಬಯಸಿ ಬಂದ ಧರ್ಮಶಾಸ್ತ್ರಿಗೆ ಮತ್ತು ನವಶಿಷ್ಯನಿಗೆ ತನ್ನನ್ನು ಹಿಂಬಾಲಿಸಿ ಬಂದವನಿಗೆ ತನ್ನಿಂದಾಗಲಿ ಅಥವಾ ತನ್ನ ಬಳಿಯಲ್ಲಾಗಲಿ ಯಾವುದೇ ಸೌಕರ್ಯಗಳಿಲ್ಲ ಎಂದು ತಿಳಿಸುತ್ತಾರೆ. ಇದಲ್ಲದೆ ತಾನು ತನ್ನ ತಂದೆ ಕಾರ್ಯಗಳಲ್ಲಿ ತೊಡಗಿ ಅವರನ್ನೇ ಅವಲಂಬಿಸಿದ್ದೇನೆಂದು ತೋರಿಸಿಕೊಡುತ್ತಾರೆ. ಯೇಸು ನಮ್ಮ ಜೊತೆ ಇದ್ದರೆ ಎಲ್ಲವೂ ಇದ್ದಂತೆ. ಇದನ್ನೆಲ್ಲ ಅರಿತ ಶಿಷ್ಯರು, ಹಿಂಬಾಲಕರು ತಮ್ಮ ಶಿಷ್ಯತ್ವದ ಕಳಪೆ ಮುಖವಾಡ ಬಿಚ್ಚಿದಂತಾಗಿ ಸುಖ ವ್ಯಾಮೋಹಗಳ ಸುಳಿಗೆ ಸಿಲುಕಿ ಶಿಷ್ಯತ್ವಕ್ಕೆ ಅನರ್ಹರಾಗುತ್ತಾರೆ. ನಾವು ಸಹ ಯೇಸುವನ್ನು ಹಿಂಬಾಲಿಸಬೇಕಾದರೆ ನಮ್ಮ ಪೂರ್ಣ ಮನಸ್ಸಿನಿಂದ, ಶಕ್ತಿಯಿಂದ ಮತ್ತು ವಿಶ್ವಾಸದಿಂದ ಶಿಷ್ಯತ್ವವನ್ನು ಆಲಂಘಿಸಬೇಕಾಗುತ್ತದೆ. ಆತ್ಮೀಯರೇ, ಯೇಸುವಂತೆ ಎಲ್ಲವನ್ನೂ ಪರಿತ್ಯಾಗ ಮಾಡಿ ಜೀವನದ ಶಿಲುಬೆ ಹೊತ್ತು ಯೇಸುವಂತೆ ನಮ್ಮನ್ನೇ ನಾವು ಸರ್ವೇಶ್ವರನಿಗೆ ಸಂಪೂರ್ಣ ಸಮರ್ಪಿಸಿಕೊಂಡು ಶಿಷ್ಯತ್ವದ ಗುಣಗಳನ್ನು ಅಳವಡಿಸಿಕೊಳ್ಳಬೇಕಾಗಿದೆ. ಯೇಸುವಿನ ಶಿಷ್ಯರಾದ ನಾವೆಲ್ಲರೂ ದೈವ ಕರೆಯನ್ನು ಆಲಿಸಿ ಯೇಸುವಿನ ಶುಭ ಸಂದೇಶ ಕಾರ್ಯಗಳಿಗೆ ಸಾಕ್ಷಿಗಳಾಗಿ ದೇವರ ಸಾಮ್ರಾಜ್ಯವನ್ನು ಎಲ್ಲೆಲ್ಲೂ ಸ್ಥಾಪಿಸಬೇಕಾಗಿದೆ. ಸಂತರ ಸ್ಮರಣೆ. ಆತ್ಮೀಯರೇ, ಇಂದು ನಾವು ಜುನಿಪೆರೋ ಸೆರಾ ಇವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಇವರ ಕಾಲಾವಧಿ ಕ್ರಿಸ್ತಶಕ 1713ರಿಂದ ಕ್ರಿಸ್ತಶಕ 1784ರವರೆಗೆ. ಆತ್ಮೀಯರೇ, ಸಂತ ಜುನಿಪೆರೋ ಸೆರಾ ಇವರು ಮೆಕ್ಸಿಕೋದ ಮಜೋರ್ಕಾ ದ್ವೀಪದಲ್ಲಿ ಹುಟ್ಟಿದರು. ಫ್ರಾನ್ಸಿಸ್ಕನ್ ಸಭೆಯ ಗುರುಗಳಾಗಿ ಪಾದ್ವಾ ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರ ಮತ್ತು ದೈವಶಾಸ್ತ್ರದ ವಿದ್ವಾಂಸರಾದರು. ಧರ್ಮ ಪ್ರಚಾರಕ್ಕೆಂದು ಹೊರಡುವಾಗ ಕೀಟದ ಕಡಿತಕ್ಕೆ ಒಳಗಾಗಿ ಸಾಕಷ್ಟು ನೋವನ್ನು ಅನುಭವಿಸಿದರೂ ಹಠ ಹಿಡಿದು ಸುವಾರ್ತಾ ಕಾರ್ಯಕ್ಕೆ ಮುಂದಾದರು. ಇವರು ಮೆಕ್ಸಿಕೋ ಪ್ರದೇಶಗಳಲ್ಲಿ ಧರ್ಮ ಪ್ರಚಾರ ಮಾಡುವವರ ಮೇಲ್ವಿಚಾರಕರಾಗಿದ್ದರು. ಅಮೆರಿಕದ ಕರಾವಳಿ ಪ್ರದೇಶಗಳಲ್ಲಿ ಕ್ರೈಸ್ತ ವಿಶ್ವಾಸವನ್ನು ಬಿತ್ತಿದರು. ಅಮೆರಿಕದ ಮೂಲ ನಿವಾಸಿಗಳನ್ನು ಕ್ರೈಸ್ತರನ್ನಾಗಿಸಿ ಅವರ ಸಬಲೀಕರಣದಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡರು. ಸಂತ ಜುನಿಪೆರೋ ಸೆರಾರವರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.